Welcome to Aka AS Academy, Current Affairs Sessions. Myself, Sridhar. ನೋಡಿ, ನಾವಿವತ್ತು GS3 ಪೇಪರ್ ಸಂಬಂಧಪಟ್ಟಿರೋ ತರ ಎಕನಾಮಿಕ್ ಪಾರ್ಟ್ ಅಲ್ಲಿ ಇರುವಂತಹ ಒಂದು ಟಾಪಿಕ್ ನ ಬಗ್ಗೆ ಮಾತನಾಡೋಣ. ಸೋಮವಾರ ನಮ್ಮ ದೇಶದ ಮಾನ್ಯ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ಇ ರುಪಿ ಅನ್ನೋ ಒಂದು ಪ್ರೀಪೇಡ್ ಇ ವೋಚರ್ ಈ ತರದ ಒಂದು ಪ್ರಾಜೆಕ್ಟ್ ನ ಇವರು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ಟ್ರೂಲಿ ಕ್ಯಾಶ್ಲೆಸ್ ನೋಡಿ, ಇದರಲ್ಲಿ ಹೇಳಿರೋ ಪ್ರಕಾರ ಇದು ಟ್ರೂಲಿ ಕ್ಯಾಶ್ಲೆಸ್ ಮತ್ತೆ ಕಾಂಟ್ಯಾಕ್ಟ್ ಲೆಸ್. ಇಲ್ಲಿ ಯಾವುದೇ ರೀತಿ ಕ್ಯಾಶ್ ವ್ಯವಹಾರ ಇರೋಲ್ಲ ಮತ್ತೆ ಕಾಂಟ್ಯಾಕ್ಟ್ ಲೆಸ್ ಆಗಿರುವಂತಹ ಇದು ಒಂದು ಪೇಮೆಂಟ್ ಸಿಸ್ಟಮ್ ಅಂತ ಅದನ್ನ ಇವರು ಲಾಂಚ್ ಮಾಡಿದ್ದಾರೆ. ಈ ನೆಲೆಯಲ್ಲಿ ನಾವು ವಾಟ್ ಇಸ್ ಇ ರುಪಿ, ಏನಿದು ಸ್ಕೀಮು, ಇದರಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ, ಇದನ್ನ ಯಾವುದೆಲ್ಲ ಕ್ಷೇತ್ರಗಳಿಗೆ ಬಳಸಬಹುದು, ಮತ್ತೆ ಇಶ್ಯೂಯಿಂಗ್ ಇದನ್ನ ಯಾರು ಇಶ್ಯೂ ಮಾಡುವಂತ ಎಂಟಿಟೀಸ್ ಯಾರಿದೆ, ಮತ್ತೆ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಹೇಗೆ ಇದರಲ್ಲಿ ಫಲಾನುಭವಿಗಳನ್ನ ಗುರುತು ಮಾಡ್ತಾರೆ, ಇದರಿಂದ ಸಾರ್ವಜನಿಕ ವಲಯಕ್ಕೆ ಅಥವಾ ಏನು ಖಾಸಗಿ ವಲಯಕ್ಕೆ ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನ ಈ ಮೂರು ಟಾಪಿಕ್ ಗಳನ್ನ ನಾವು ಕವರ್ ಮಾಡೋಣ. ಇದ್ರಲ್ಲಿ ನೋಡಿ, ವಾಟ್ ಈಸ್ ಇ ರುಪಿ. ಇ ರುಪಿ ಮೀನ್ಸ್ ಇದು ಕ್ಯಾಶ್ಲೆಸ್ ಅಂಡ್ ಕಾಂಟ್ಯಾಕ್ಟ್ಲೆಸ್ ಮೆಥಡ್ ಫಾರ್ ಡಿಜಿಟಲ್ ಪೇಮೆಂಟ್. ಇದೊಂದು ಡಿಜಿಟಲ್ ಪೇಮೆಂಟ್ ನ ಮೆಥಡ್ ಆಗಿದ್ದು ಇದರಲ್ಲಿ ಕ್ಯಾಶ್ಲೆಸ್ ಆಗಿದೆ ಮತ್ತೆ ಇದು ಕಾಂಟ್ಯಾಕ್ಟ್ಲೆಸ್ ಆಗಿದೆ. ಇಟ್ಸ್ ಎನ್ QR ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಥವಾ ಒಂದು SMS ಸ್ಟ್ರಿಂಗ್ ಮೂಲಕ ಬರುವಂತಹ ಒಂದು ಇ ವೋಚರ್ ವಿಚ್ ಡೆಲಿವರ್ ಟು ದಿ ಮೊಬೈಲ್ ಆಫ್ ದಿ ಯೂಸರ್ಸ್. ನೋಡಿ, ಇದರಲ್ಲಿ ಮೊಬೈಲ್ ಅತಿ ಅವಶ್ಯಕವಾಗಿದೆ. ಈ ಮೊಬೈಲ್ಗೆ ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ನಾವು ನಗದು ಚಲಾವಣೆ ಇಲ್ಲ, ಮತ್ತೆ ಕಾಂಟ್ಯಾಕ್ಟ್ಲೆಸ್ ಆ ವ್ಯಕ್ತಿಗಳ ಮುಖಾಂತರ ಅಥವಾ ಅವರ ಯಾವುದೇ ರೀತಿಯ ನಮಗೆ ಭೇಟಿ ಇಲ್ಲದೇನೆ ಆಗುವಂತಹ ಒಂದು ಡಿಜಿಟಲ್ ಪೇಮೆಂಟ್ ಮೆಥಡ್ ಇದು. ಇದರಲ್ಲಿ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಬರೋದ್ರ ಮೂಲಕ ಅಥವಾ ಏನು SMS ಒಂದು ಮೆಸೇಜ್ ಬರೋದ್ರ ಮೂಲಕ ಮಾಡುವಂತ ಒಂದು ಇ ಪೇಮೆಂಟ್ ಸಿಸ್ಟಮ್ ಆಗಿದೆ. ಇದರಲ್ಲಿ ರಿಡೀಮ್ ದ ವೋಚರ್ಸ್ ವಿತೌಟ್ ನೀಡಿಂಗ್ ಎ ಕಾರ್ಡ್. ನಮ್ಗೆ ಇದರಲ್ಲಿ ಯಾವುದೇ ರೀತಿಯ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅವಶ್ಯಕತೆ ಇಲ್ಲ. ಇದರಲ್ಲಿ ವಿತೌಟ್ ನೀಡಿಂಗ್ ಎ ಕಾರ್ಡ್ಸ್ ಮತ್ತೆ ಡಿಜಿಟಲ್ ಪೇಮೆಂಟ್ಸ್ ಆಪ್, ಏನು ನಾವು ಫೋನ್ ಪೇ ಇರ್ಬೋದು ಅಥವಾ ಭೀಮ್ ಆಪ್ ಇರ್ಬೋದು, ಈ ರೀತಿಯ ಯಾವುದೇ ಪೇಮೆಂಟ್ ಏನು ಆಪ್ ಗಳಿರೋದ ಅವಶ್ಯಕತೆ ಇಲ್ಲ. ಮತ್ತೆ ಇದಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್ ಕೂಡ ಬೇಕಾಗಿಲ್ಲ. ಇಲ್ಲಿ ಮೆಸೇಜ್ ಬರೋದ್ರಿಂದ ಇದ್ರ ಮೂಲಕ ನೇರವಾಗಿ ಮಾಡಬಹುದು. ಸೊ ಇಟ್ ಕನೆಕ್ಟ್ಸ್ ದ ಸ್ಪಾನ್ಸರ್ ಆಫ್ ದ ಸರ್ವಿಸಸ್ ವಿತ್ ದ ಬೆನಿಫಿಷಿಯರೀಸ್ ಅಂಡ್ ಸರ್ವಿಸ್ ಪ್ರೊವೈಡರ್ಸ್ ಇನ್ ಎ ಡಿಜಿಟಲ್ ಮೋಡ್ ವಿತೌಟ್ ಎನಿ ಫಿಸಿಕಲ್ ಇಂಟರ್ಫರೆನ್ಸ್. ಯಾವುದೇ ರೀತಿಯ ಭೌತಿಕವಾಗಿ ಇಂಟರ್ಫರೆನ್ಸ್ ಇರಲ್ಲ ನಮಗೆ. ಇದು ಇಟ್ ಕನೆಕ್ಟ್ಸ್ ಸ್ಪಾನ್ಸರ್ಸ್ ಆಫ್ ದ ಸರ್ವಿಸ್, ಯಾರು ಕೊಡ್ತಾ ಇದ್ದಾರೆ ಈ ಸೇವೆಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಸೇವೆಗಳನ್ನ ಪಡಿತಾ ಇರುವಂತವ್ರು ಮತ್ತೆ ಇದಕ್ಕೆ ಪೇಮೆಂಟ್ ಮಾಡುವಂತವ್ರು ಸೆಂಟ್ರಲ್ಲಿ. ಸೊ ಇದೊಂದು ಟ್ರಯಾಂಗಲ್ ಸಿಸ್ಟಮ್ ಅಲ್ಲಿ ಇದು ವರ್ಕ್ ಆಗುವಂತ ಮೆಥಡ್ ಇದು. ಸೊ ದ ಪೇಮೆಂಟ್ ಟು ದ ಸರ್ವಿಸ್ ಪ್ರೊವೈಡ್ ಇಸ್ ಮೇಡ್ ಓನ್ಲಿ ಆಫ್ಟರ್ ದಿ ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟೆಡ್. ಇಲ್ಲಿ ಯಾವುದೇ ರೀತಿ ಮುಂಚೆಯಲ್ಲಿ ಹಣ ಪಾವತಿ ಆಗಲ್ಲ, ಆ ಸೇವೆಯನ್ನು ಪಡೆದ ನಂತರ ನೀವು ಪಾವತಿ ಆಗುವಂತದ್ದು ಇದು. ಸೊ ದ ಸಿಸ್ಟಮ್ ಇಸ್ ಪ್ರೀಪೇಡ್ ಇನ್ ನೇಚರ್ ಅಂಡ್ ಹೆನ್ಸ್ ಅಶ್ಯೂರ್ ಟೈಮ್ಲಿ ಪೇಮೆಂಟ್ ಟು ದ ಸರ್ವಿಸ್ ಪ್ರೊವೈಡರ್. ಇಲ್ಲಿ ಯಾವುದೇ ರೀತಿ ಹೋಗಿ ರಿಕ್ವೆಸ್ಟ್ ಹೋಗಲ್ಲ, ರಿಕ್ವೆಸ್ಟ್ ಹೋದ ನಂತರ ಅದಾದ್ಮೇಲೆ ಪೇಮೆಂಟ್ ಮಾಡಿ ಈ ರೀತಿ ಆಗುವಂತದ್ದಲ್ಲ. ಇಲ್ಲಿ ಎಲ್ಲವೂ ಸರ್ವಿಸ್ ಮುಗಿದಾದ ನಂತರ ಬರುವಂತದ್ದು ಇದು. ಆದ್ರೆ ಇದಕ್ಕೆ ಹಣ ಮುಂಚೆನೆ ಸಂಗ್ರಹ ಆಗಿರುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋದ್ರ ಮೂಲಕ ಒಟ್ಟಾರೆಯಾಗಿ ನಾವು ಈ ರೂಪಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬಹುದು. ನೋಡಿ, ಯಾವುದೇ ಈಗ ಒಂದು ಸುಮಾರು ಕಂಪನೀಸ್ ಏನು ಪ್ರೈವೇಟ್ ಕಂಪನಿಗಳಿದೆ, ಈ ಪ್ರೈವೇಟ್ ಕಂಪನಿಗಳಲ್ಲಿ ಹಲವಾರು ಜನ ಏನು ನೌಕರರು ಇರ್ತಾರೆ, ಇವರಿಗೆ ಕಂಪನಿ ಕಡೆಯಿಂದ ಸಂಬಳದ ಜೊತೆಗೆ ಇವರಿಗೆ ಸುಮ್ಮನೆ ವರ್ಕ್ ಇನ್ಸೆಂಟಿವ್ಸ್ ಆಗಿ ಫುಡ್ ಕೂಪನ್ಸ್ ಕೊಡ್ತಾರೆ. ಈ ಫುಡ್ ಕೂಪನ್ಸ್ ನ ಇವರು ಲಂಚ್ ಇರ್ಬೋದು ಅಥವಾ ಹೊರಗಡೆ ಅವ್ರಿಗೆ ಇಷ್ಟವಾಗಿರುವಂತಹ ಜಾಗಗಳಲ್ಲಿ ರೆಸಾರ್ಟ್ಗೆ ಹೋಗುವಂತದ್ದು, ಒಟ್ಟಾಗಿ ಅವರಿಗೆ ಕಂಪನಿ ಕೊಡುವಂತ ಒಂದು ಇನ್ಸೆಂಟಿವ್ಸ್ ಆಗಿ ಕೆಲವು ಕೂಪನ್ ಗಳನ್ನ ವೋಚರ್ ಗಳನ್ನ ಕೊಡ್ತಾರೆ, ಗಿಫ್ಟ್ ವೋಚರ್ಸ್ ಗಳನ್ನ ಕೊಡ್ತಾರೆ. ಈಗ ಉದಾಹರಣೆಗೆ ಯಾವ್ದಾದ್ರು ಒಂದು ಕಂಪನಿಯ ಏನು ಪ್ರಿಮಿಸಸ್ ಅಲ್ಲಿ ಅವರ ಇರುವಂತಹ ಆವರಣದಲ್ಲಿ ಆ ಕಂಪನಿಯ ಉದ್ಯೋಗಿಗಳಿಗೆ ಆ ಕಂಪನಿ ಒಂದು ಯಾವ್ದಾದ್ರು ವೋಚರ್ ನ ಕೊಡುತ್ತೆ, ಮಧ್ಯಾಹ್ನದ ಊಟಕ್ಕಾಗಿ ಒಂದು ವೋಚರ್ ಕೂಪನ್ ಕೊಡುತ್ತೆ. ಈ ವೋಚರ್ ನ ಪಡೆದಂತಹ ವ್ಯಕ್ತಿ ಏನಿರ್ತಾನೆ, ಆ ಕಂಪನಿಯ ನೌಕರ, ಅವನು ನೇರವಾಗಿ ಬಂದು ಆ ಕಂಪನಿಯ ಆವರಣದಲ್ಲಿರುವಂತಹ ಯಾವ್ದಾದ್ರು ಒಂದು ಕೆಫೆಟೇರಿಯಾಗೋ ಅಥವಾ ಹೋಟೆಲ್ಗೋ ಹೋಗಿ ಅವನು ಆ ಕೂಪನ್ ಕೊಡ್ತಾನೆ. ತನಗೆ ಬೇಕಾಗಿರುವಂತ ಇಷ್ಟವಾದ ತಿಂಡಿನ ಆತ ತಿಂತಾನೆ. ಇಲ್ಲಿ ಕೂಪನ್ ಅನ್ನ ಅವನು ಕೊಟ್ಟಾಗ ಏನು ಹೋಟೆಲ್ ಸರ್ವಿಸ್ ಇರ್ತಾರಲ್ಲ, ಅವರು ಈ ಕೂಪನ್ ತಗೋತಾರೆ. ಅವ್ರು ತಗೊಂಡು ಅದಕ್ಕೆ ಇರುವಂತಹ ವ್ಯಾಲ್ಯೂನ ಅವರು ಯಾರು ಇದನ್ನ ಕೊಟ್ಟಿರ್ತಾರಲ್ಲ ಕೂಪನ್ ಆಗಿ ಕಂಪನಿ, ಅವರಿಗೆ ವಾಪಸ್ ಕಳಿಸಿ ಅದರಿಂದ ಅಮೌಂಟ್ ನ ಅವ್ರು ಪಡಿತಾರೆ. ಇಲ್ಲಿ ಸೆಂಟ್ರಲ್ ಇರುವಂತಹ ಏನು ಕಸ್ಟಮರ್ ಇರ್ತಾನೆ ಅಥವಾ ಯಾರು ಎಂಪ್ಲಾಯ್ ಇರ್ತಾನೆ, ಇವನಿಗೆ ಆ ಹೋಟೆಲ್ ಇಂದ ಅವನು ಕೂಪನ್ ಕೊಟ್ಟು ಫುಡ್ ನ ತಗೋತಾನೆ. ಆ ಏನು ಹೋಟೆಲ್ ಅವ್ರು ಇರ್ತಾರಲ್ಲ, ಆ ಕೂಪನ್ ತಗೊಂಡು ಮತ್ತೆ ವಾಪಸ್ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಕಳಿಸಿ ಅವರು ಅಲ್ಲಿಂದ ಅವರು ಕ್ಯಾಶ್ ನ ಪಡಿತಾರೆ. ಸೊ ಇಲ್ಲಿ ಇರುವಂತಹ ನಡುವೆ ಇರುವಂತಹ ಬೆನಿಫಿಷರೀಸ್, ಈ ಬೆನಿಫಿಷರಿಗೆ ಯಾವುದೇ ರೀತಿಯ ಕ್ಯಾಶ್ಲೆಸ್ ಏನೋ ಆಕ್ಟಿವಿಟಿಲಿ ಇವನು ಪಾಲ್ಗೊಂಡ, ಮತ್ತೆ ಕಾಂಟ್ಯಾಕ್ಟ್ ಲೆಸ್ ಇವನು. ಇದರಲ್ಲಿ ಈ ಕಡೆ ಇರುವಂತಹ ಸರ್ವಿಸ್ ಪ್ರೊವೈಡರ್ ಯಾರಿದ್ದಾರೆ
ಇವರು ಮತ್ತೆ ಸ್ಪಾನ್ಸರ್ ಆ ಕಂಪನಿ ಏನಿದೆ, ಈ ಸರ್ವಿಸ್ ಪ್ರೊವೈಡರ್ಗೂ ಮತ್ತೆ ಇವರಿಗೂ ಇಲ್ಲಿ ಕಾಂಟ್ಯಾಕ್ಟ್ ಇರಲ್ಲ, ಇವನು ಇಂಟರ್ಮೀಡಿಯೇಟ್ ಆಗಿ ಬಂದು ಸರ್ವಿಸ್ ನ ಪಡಿತಾನೆ. ಸೊ ಈ ರೀತಿಯಾಗಿ ಈ ರುಪಿ ಕಾರ್ಡ್ ಈ ರುಪಿ ಸಿಮ್ ಕೂಡ ವರ್ಕ್ ಆಗುವಂತದ್ದು. ಅದಕ್ಕೆ ಹೇಳಿರೋದು ಇಲ್ಲಿ ಕ್ಯಾಶ್ಲೆಸ್ ಇದು ಮತ್ತೆ ಕಾಂಟ್ಯಾಕ್ಟ್ಲೆಸ್ ಮೆಥಡ್ ಫಾರ್ ದ ಡಿಜಿಟಲ್ ಪೇಮೆಂಟ್. ಈತನಿಗೆ ಬೇಕಾಗಿರುವಂತ ತಿಂಡಿನ ಇವನೊಂದು ಕೂಪನ್ ಕೊಡೋದ್ರ ಮೂಲಕ, ಇವನು ಯಾವುದೇ ರೀತಿ ಕ್ಯಾಶ್ ನ ಬಳಸಿಲ್ಲ, ಕೂಪನ್ ಕೊಡೋದ್ರ ಮೂಲಕ ಇವನಿಗೆ ಬೇಕಾಗಿರುವಂತ ತಿಂಡಿನ ಇವನು ತಗೊಂಡ. ಮತ್ತೆ ರಿಡೀಮ್ ದ ವೋಚರ್ ವಿತೌಟ್ ನೀಡಿಂಗ್ ಎ ಕಾರ್ಡ್, ಇದರಲ್ಲಿ ಯಾವುದೇ ರೀತಿ ಕಾರ್ಡ್ಗಳು ಇಲ್ಲಿ ಬಳಕೆ ಆಗಿಲ್ಲ, ಇನ್ನು ಕಸ್ಟಮರ್ಸ್ ಕಾರ್ಡ್ ನ ಬಳಸಿಲ್ಲ ಇವನು. ಸೊ ಇಟ್ ಕನೆಕ್ಟ್ಸ್ ದ ಸ್ಪಾನ್ಸರ್ಸ್ ಆಫ್ ದ ಸರ್ವಿಸ್ ವಿತ್ ಬೆನಿಫಿಷರೀಸ್ ಮತ್ತೆ ಸರ್ವಿಸ್ ಪ್ರೊವೈಡರ್. ಈ 3 ಜನ ನಡುವೆ ನಡೆಯುವಂತ ಒಂದು ಟ್ರಯಾಂಗಲ್ ಅಲ್ಲಿ ನಡೆಯುವಂತ ಒಂದು ಬಿಸ್ನೆಸ್ ಇದು. ಸೊ ಹಾಗಾಗಿ ವಿತೌಟ್ ಎನಿ ಫಿಸಿಕಲ್ ಇಂಟರ್ಫರೆನ್ಸ್ ದ ಪೇಮೆಂಟ್ ಆಫ್ ದ ಸರ್ವಿಸ್ ಪ್ರೊವೈಡರ್ ಇಸ್ ಮೇಡ್ ಓನ್ಲಿ ಆಫ್ಟರ್ ದಿ ಟ್ರಾನ್ಸಾಕ್ಷನ್ ಇಸ್ ಕಂಪ್ಲೀಟೆಡ್. ಈತನಿಗೆ ತಿಂಡಿ ಕೊಟ್ಟ ಮೇಲೆ ಇವರು ಕೂಪನ್ ತೆಗೆದುಕೊಳ್ಳೋದು. ಈ ಕೂಪನ್ ಅನ್ನ ಯಾರು ಈ ಎಂಪ್ಲಾಯಿಂದ ಈ ಹೋಟೆಲ್ ಅವರು ಪಡೆದ ನಂತರ ಈ ಹೋಟೆಲ್ ಅವರು ಮ್ಯಾನೇಜ್ಮೆಂಟ್ ಗೆ ಕೊಡ್ತಾರೆ. ಅದಾದ ನಂತರ ಇವರಿಗೆ ದುಡ್ಡು ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸರ್ವಿಸ್ ನ ಕಂಪ್ಲೀಟ್ ಮಾಡಿದ್ದಾರೆ, ಅವನಿಗೆ ತಿಂಡಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಸರ್ವಿಸ್ ಆಲ್ರೆಡಿ ಸಿಕ್ಕಿರುತ್ತೆ ಇದು. ಸೊ ಇದನ್ನ ಯಾರೆಲ್ಲ ಇಶ್ಯೂ ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ನ್ಯಾಷನಲ್ ಪೇಮೆಂಟ್ ಆಫ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಿದೆ ಇವರು, ಮತ್ತೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫರೆನ್ಸ್ ಪ್ಲಾಟ್ಫಾರ್ಮ್ ಮೇಲೆ ರಚನೆ ಮಾಡಿರುವಂತಹ ಒಂದು ಇದು ತಂತ್ರಾಂಶ ಆಗಿದೆ. ಮತ್ತೆ ಇದು ಯಾರ ಜೊತೆ ಎಲ್ಲ ಕೊಲಾಬ್ರೇಷನ್ ಆಗಿ ಮಾಡಿದೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ದ ಫೈನಾನ್ಷಿಯಲ್ ಸರ್ವಿಸ್ ಮತ್ತೆ ಮಿನಿಸ್ಟ್ರಿ ಆಫ್ ದ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ಸ್ ಮತ್ತೆ ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸೊ ಈ ನ್ಯಾಷನಲ್ ಹೆಲ್ತ್ ಅಥಾರಿಟಿ, ಮಿನಿಸ್ಟ್ರಿ ಆಫ್ ದಿ ಹೆಲ್ತ್ ಫ್ಯಾಮಿಲಿ ಸರ್ವಿಸ್ ಇರೋ ಇವು ಎರಡನ್ನೂ ಕೂಡ ಇದ್ರೊಳಗೆ ತಂದಿರೋದು ನೋಡಿದ್ರೆ ಇದು ಮುಂದೆ ಆರೋಗ್ಯ ಕ್ಷೇತ್ರಕ್ಕೆ ಮೊದಲನೇ ಬಾರಿಗೆ ಎಂಟ್ರಿ ಆಗೋ ಎಲ್ಲಾ ಲಕ್ಷಣಗಳು ಇದನ್ನ ತೋರಿಸ್ತಾ ಇದ್ದಾವೆ. ಸೊ ಏನಿದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇದೆಯಲ್ಲ, ಇದೊಂದು RBI ಸ್ಪಾನ್ಸರ್ ಮಾಡಿರುವಂತದ್ದು ಒಂದು ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಮೇನ್ ಆಗಿ ಪೇಮೆಂಟ್, ರಿಟೇಲ್ ಪೇಮೆಂಟ್ ನ ಬಗ್ಗೆ ಇದು ಗಮನ ಹರಿಸುತ್ತೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇದು ನೋಡಬಹುದು, ಪೇಮೆಂಟ್ಸ್ ಅಂತ ಇದೆ, ಇದು ರಿಟೇಲ್ ಪೇಮೆಂಟ್ ಬಗ್ಗೆ ಇದು ಗಮನ ಹರಿಸುತ್ತೆ. 2007 ಏನು ಪೇಮೆಂಟ್ ಆಕ್ಟ್ ಇದೆಯಲ್ಲ RBI ಇದು, ಅದ್ರ ಕೆಳಗೆ ನಿರ್ವಹಣೆ ಮಾಡುವಂತ ಒಂದು ಸಂಸ್ಥೆಯಾಗಿದೆ. ಈ ಸಂಸ್ಥೆಯು ಏನು ಡೆವಲಪ್ ಮಾಡಿದೆಯಲ್ಲ UPI, ಯೂನಿಫೈಡ್ ಪೇಮೆಂಟ್ ಇಂಟರ್ಫರೆನ್ಸ್ ಅಂತ, ಇದರಲ್ಲಿ ಯೂನಿಫೈಡ್ ಪೇಮೆಂಟ್ ಅಂತ ಅನ್ನೋದಾದ್ರೆ ಎಲ್ಲಾ ಬ್ಯಾಂಕ್ಗಳು, ದೇಶದ ಯಾವುದೇ ಬ್ಯಾಂಕ್ಗಳಿರ್ಬೋದು, ಏನು ನೋಟಿಫೈಡ್ ಮಾಡಿರುವಂತಹ ಬ್ಯಾಂಕ್ಗಳು ಒಂದು ಭೀಮ್ ಆಪ್ ಅನ್ನೋದ್ರ ಮೂಲಕ ಈ ಆಕ್ಸಿಸ್ ಬ್ಯಾಂಕ್ ಇಂದ ನಾವು ಸಿಂಡಿಕೇಟ್ ಬ್ಯಾಂಕಿಗೆ ಅಥವಾ ಸಿಂಡಿಕೇಟ್ ಬ್ಯಾಂಕ್ ಇಂದ ಕೆನರಾ ಬ್ಯಾಂಕಿಗೆ ಯಾವುದೇ ಬ್ಯಾಂಕಿಗೂ ಬೇಕಾದ್ರೆ ನಾವು ದುಡ್ಡನ್ನ ವರ್ಗಾವಣೆ ಮಾಡುವಂತ ಒಂದು ಏಕರೀತಿಯಾದ ಯೂನಿಫೈಡ್ ಪೇಮೆಂಟ್ ಇಂಟರ್ಫರೆನ್ಸ್ ಅನ್ನ ಇದು ಡೆವಲಪ್ ಮಾಡಿತ್ತು UPI ಅನ್ನೋದನ್ನ. ಕಳೆದ ಬಾರಿ ಹಳೆಯ UPSC ಕ್ವಶನ್ಗಳಲ್ಲೂ ಕೂಡ ಈ UPI ಮೇಲೆ ಕ್ವಶನ್ಗಳು ಬಂದಿದ್ದಾವೆ. ಮತ್ತೆ ಇದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕೆಳಗಡೆ ಕೆಲಸ ಮಾಡ್ತಿರೋಂತ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಅದ್ರ ಜೊತೆಗೆ ಈಗ ಮಾಡ್ತಿರೋದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸ್, ಫ್ಯಾಮಿಲಿ ವೆಲ್ಫೇರ್ ಮತ್ತೆ ನ್ಯಾಷನಲ್ ಹೆಲ್ತ್ ಅಥಾರಿಟಿಗಳು ಜಾಯಿಂಟ್ ಕೊಲಾಬರೇಷನ್ ಇಂದ ಈ ರೂಪಿ ಅನ್ನೋದನ್ನ ಡೆವಲಪ್ ಮಾಡಿದ್ದಾರೆ. ಸೊ ಎನಿ ಕಾರ್ಪೊರೇಟ್ ಇದನ್ನ ಯಾರೆಲ್ಲ ಬಳಸಬಹುದು ಅನ್ನೋದಾದ್ರೆ ಎನಿ ಕಾರ್ಪೊರೇಟ್ ಆರ್ ಗವರ್ನಮೆಂಟ್, ಇಲ್ಲಿ ಪ್ರೈವೇಟ್ ಕಂಪನಿಗಳು ಬಳಸಬಹುದು ಮತ್ತೆ ಗವರ್ನಮೆಂಟ್ ಏಜೆನ್ಸೀಸ್ ಕೂಡ ಬಳಸಬಹುದು. ಹೌ ಟು ಅಪ್ರೋಚ್ ದಿ ಪಾರ್ಟ್ನರ್ ಬ್ಯಾಂಕ್ ಮೊದಲು, ವಿಚ್ ಆರ್ ಬೋತ್ ಪ್ರೈವೇಟ್ ಅಥವಾ ಪಬ್ಲಿಕ್ ಸೆಕ್ಟರ್. ಇದಕ್ಕೆ ಒಂದು ಉದಾಹರಣೆ ಮೂಲಕ ನೋಡೋಣ. ಈಗ ನೋಡಿ, ಯಾವುದೋ ಒಂದು ಇಫ್ಕೋ ಅನ್ನೋದು ಒಂದು ಫಾರ್ಮರ್ಸ್ ಫರ್ಟಿಲೈಸರ್ ಫಾರ್ಮರ್ಸ್ ಕಂಪನಿ ಇದು. ಇದರಲ್ಲಿ ಸರ್ಕಾರ ಏನ್ ಮಾಡುತ್ತೆ, ರೈತರಿಗೆ ನಾವು ಗೊಬ್ಬರ ತಗೊಳೋದಕ್ಕೆ ನಾನು ಸಬ್ಸಿಡಿನ ಘೋಷಣೆ ಮಾಡ್ತೀನಿ ಅಂತ ಹೇಳುತ್ತೆ. ಸಬ್ಸಿಡಿನ ನೇರವಾಗಿ DBT ಮೂಲಕ ರೈತರ ಅಕೌಂಟ್ಗೆ ದುಡ್ಡನ್ನ ಜಮಾ ಮಾಡಬಹುದು, ಅಥವಾ ಯಾರು ಫರ್ಟಿಲೈಸರ್ ನ ಮಾರುವಂತ ರಿಟೇಲ್ ಅಂಗಡಿ ಇರ್ತಾನಲ್ಲ ಅವನಿಗೆ ಈ DBT ಮೂಲಕ ಹಣವನ್ನ ಸಬ್ಸಿಡಿಗಳನ್ನ ವರ್ಗಾವಣೆ ಮಾಡಬಹುದು. ಆದ್ರೆ ಈ ರೂಪಿ ಸ್ಕೀಮ್ ನ ಮೂಲಕ ನಾವು ಈ ಸಿಸ್ಟಮ್ ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ನೋಡೋದಾದ್ರೆ ನಾವು ಈಗ ಈ ಏನಿದು ಫರ್ಟಿಲೈಸರ್ಸ್ ಕಂಪನಿಯಿಂದ ಎನಿ ಕಾರ್ಪೊರೇಟ್ ಅಥವಾ ಗವರ್ಮೆಂಟ್ ಆಗಿರ್ಬೋದು, ಈ ಏಜೆನ್ಸಿ ವಿಲ್ ಹ್ಯಾವ್ ಟು ಅಪ್ರೋಚ್ ದ ಒನ್ ಪಾರ್ಟ್ನರ್ ಬ್ಯಾಂಕ್. ಈಗ ಎಕ್ಸಾಂಪಲ್ ನಾವು ಒಂದನ್ನ ಕೆನರಾ ಬ್ಯಾಂಕ್ ಅನ್ನ ತಗೊಂತೀವಿ, ಇದನ್ನ ಪಾರ್ಟ್ನರ್ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡೋಣ. ಇದು ಕಾರ್ಪೊರೇಟ್ ಆಗಿರ್ಬೋದು ಅಥವಾ ಗವರ್ಮೆಂಟ್ ಆಗಿರ್ಬೋದು. ಮತ್ತೆ ಈ ಪಾರ್ಟ್ನರ್ ಬ್ಯಾಂಕ್ ಕೂಡ ಪ್ರೈವೇಟ್ ಆಗಿರ್ಬೋದು ಅಥವಾ ಪಬ್ಲಿಕ್ ಸೆಕ್ಟರ್, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು ಅಥವಾ ಕೆನರಾ ಬ್ಯಾಂಕ್ ಯಾವ್ದಾದ್ರು ಆಗಿರ್ಬೋದು. ಒಂದನ್ನ ನಮಗೆ ಪಾರ್ಟ್ನರ್ ಬ್ಯಾಂಕ್ ಅಂತ ಇಟ್ಕೊಳ್ಳೋಣ ಸೆಂಟ್ರಲ್ಲಿ. ಮತ್ತೆ ಲೆಂಡರ್ಸ್ ವಿತ್ ದ ಡೀಟೇಲ್ಸ್ ಆಫ್ ದ ಸ್ಪೆಸಿಫಿಕ್ ಪರ್ಸನ್ಸ್ ಅಂಡ್ ದಿ ಪರ್ಪಸ್ ಆಫ್ ದ ವಿಚ್ ಪೇಮೆಂಟ್ಸ್. ಈ ರೀತಿ ಒಂದು ಯಾವುದೋ ಒಂದು ಗೊಬ್ಬರದ ಕಂಪನಿ ಒಂದು ಬ್ಯಾಂಕ್ಗಳನ್ನ ಪಾರ್ಟ್ನರ್ ಬ್ಯಾಂಕ್ಗಳನ್ನಾಗಿ ಅಕ್ಸೆಪ್ಟ್ ಮಾಡುತ್ತೆ. ಅದಾದ ನಂತರ ಯಾವೆಲ್ಲ ರೈತರುಗಳಿಗೆ ನಾನು ಸಬ್ಸಿಡಿನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಈ ಗೊಬ್ಬರದ ಕಂಪನಿ ಈ ಬ್ಯಾಂಕ್ಗಳಿಗೆ ಆ ರೈತರ ಎಲ್ಲಾ ಫೋನ್ ನಂಬರ್ಗಳನ್ನ ಇದು ಕೊಡ್ಬೇಕಾಗುತ್ತೆ ಮಾಹಿತಿಗೆ. ಅದಾದ ನಂತರ ಈ ಬ್ಯಾಂಕ್ ಇಂದ ಮೆಸೇಜ್ ಹೋಗುತ್ತೆ, ನಿಮ್ಗೆ ಈ ತರ ಏನಿದು ವೋಚರ್ ಬಂದಿದೆ, ನೀವು ಇದನ್ನ ಗೊಬ್ಬರಕ್ಕೋಸ್ಕರ ನೀವು ಎಲ್ಲಿ ಬೇಕಾದ್ರೂ ಬಳಸಬಹುದು ಅಂತ ಹೇಳಿ ಹೇಳುತ್ತೆ. ಆಮೇಲೆ ಈ ಯಾವ್ದು ಫೋನ್ ನಂಬರ್ ಕೊಟ್ಟಿರುವಂತಹ ವ್ಯಕ್ತಿ ನಿಗದಿತವಾಗಿ ಸ್ಪೆಸಿಫಿಕ್ ಪರ್ಸನ್ ಯಾರು ಅವನು ಮುಂಚೆನೆ ನಮೂದು ಮಾಡಿರುವಂತಹ ವ್ಯಕ್ತಿಗೆ ಮೆಸೇಜ್ ಹೋಗುತ್ತೆ. ಈ ವ್ಯಕ್ತಿ ಏನ್ ಮಾಡ್ತಾನೆ, ಈ ಮೊಬೈಲ್ ನ ತೆಗೆದುಕೊಂಡೋಗಿ ಇಲ್ಲಿ ಯಾವ್ದೋ ನೋಟಿಫೈಡ್ ಆಗಿರುವಂತ ಒಂದು ಗೊಬ್ಬರದ ಅಂಗಡಿ ಇರುತ್ತೆ, ಅವನು ಇಲ್ಲಿ ಗೊಬ್ಬರನ ಪರ್ಚೇಸ್ ಮಾಡ್ತಾನೆ. ಈ ಫರ್ಟಿಲೈಸರ್ಸ್ ನ ಪರ್ಚೇಸ್ ಮಾಡಿದ್ಮೇಲೆ ಇವನು ಈ ಮೆಸೇಜ್ ಅನ್ನ ಅಥವಾ QR ರೆಸ್ಪಾನ್ಸ್ ಕೋಡ್ ನ ಇವರಿಗೆ ಕೊಡ್ತಾನೆ.
ಇವನು ಇದಾದ ನಂತರ ಈತ ಬ್ಯಾಂಕಿಗೆ ವಾಪಸ್ ತಿಳಿಸ್ತಾನೆ. ಬ್ಯಾಂಕಿಗೆ ಮುಂಚೆನೆ ಏನು ಹಣವನ್ನು ಸಂದಾಯ ಮಾಡಿರುತ್ತೆ ಇದು ಯಾವುದು ಈ ಫರ್ಟಿಲೈಸರ್ಸ್ ಕಂಪನಿ ಇಲ್ಲಿಗೆ ಗೌರ್ಮೆಂಟ್ ಪ್ರೈವೇಟ್ ಆಗಿರ್ಬೋದು ಈ ಬ್ಯಾಂಕಿಗೆ ಮುಂಚೆನೆ ಹಣವನ್ನು ಸಂದಾಯ ಮಾಡಿರುತ್ತೆ. ಸೊ ಈ ರೈತ ಗೊಬ್ಬರನ ಪರ್ಚೇಸ್ ಮಾಡಿದ ನಂತರ ಈ ಏನು ರಿಟೇಲ್ ಶಾಪ್ ಓನರ್ ಇರ್ತಾನಲ್ಲ ಅವನು ಈ ತರ ಪರ್ಚೇಸ್ ಮಾಡಿದ್ದಾರೆ ಇದ್ರದ್ದು ಕೋಡ್ನ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಈ ಬ್ಯಾಂಕಿಗೆ ಇವನು ಕಳಿಸ್ಕೊಡ್ತಾನೆ. ಸೊ ಬ್ಯಾಂಕ್ ಅವರು ಇವನಿಗೆ ವಾಪಸ್ಸು ಆ ಅಮೌಂಟ್ ಅನ್ನ ಇವನಿಗೆ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಈ ರೂಪಿ ವರ್ಕ್ ಆಗುತ್ತೆ ನೋಡಿ. ಇಲ್ಲಿ ರೈತ ಅಥವಾ ಅವನಿಗೆ ಬಂದಿರುವಂತಹ ವೋಚರ್ನ ಯಾವುದೇ ರೀತಿಯ ಬೇರೆ ಉದ್ದೇಶಕ್ಕೆ ಬಳಸಕ್ ಆಗಲ್ಲ. ಮತ್ತೆ ಆತ ಇಲ್ಲಿ ಗೊಬ್ಬರವನ್ನ ಖರೀದಿ ಮಾಡ್ಲೇಬೇಕು. ಮಾಡಿದ ನಂತರನೇ ಆತನಿಗೆ ಪೇಮೆಂಟ್ ಆಗುವಂತದ್ದು. ಈ ಮೆಸೇಜ್ ಅನ್ನು ಅವನು ಇಲ್ಲಿ ವಾಪಸ್ ಕಳಿಸಿದಾಗ ಇಲ್ಲಿಂದ ಬ್ಯಾಂಕಿಗೆ ನೇರವಾಗಿ ಹಣ ಸಂದಾಯ ಆಗುತ್ತೆ. ಅಂದ್ರೆ ನೋಡಿ ಇದು ಪ್ರಿಪೇಡ್ ಆಗಿದೆ, ಇದು ಕ್ಯಾಶ್ಲೆಸ್ ಆಗಿದೆ, ಮತ್ತೆ ಇದು ಕಾಂಟ್ಯಾಕ್ಟ್ಲೆಸ್ ಆಗಿದೆ. ಈತ ಸಬ್ಸಿಡಿ ಯಾವ ಉದ್ದೇಶಕ್ಕೆ ಮಾಡ್ಬೇಕಾಗಿರುತ್ತೆ ಸಬ್ಸಿಡಿ ಅನ್ನೋದನ್ನ ಅವನು ಆ ಸರ್ವಿಸ್ ನ ಪಡೆದಾಗ ಮಾತ್ರನೇ ಈ ಸಬ್ಸಿಡಿ ಹಣ ಅವನಿಗೆ ಜಮೆ ಆಗುವಂತದ್ದು. ಇಲ್ಲಿ ನೇರವಾಗಿ ಇವನಿಗೆ ಆಗಲ್ಲ, ಈ ರಿಟೇಲ್ ಶಾಪ್ ಓನರ್ ಇರ್ತಾರಲ್ಲ ಇವನಿಗೆ ಆಗುವಂತದ್ದು. ಸೊ ಹಾಗಾಗಿ ನಾವಿಲ್ಲಿ ಗಮನಿಸಬಹುದು ಇದು ಕಾರ್ಪೊರೇಟ್ ಆಗಿರ್ಬೋದು, ಗವರ್ಮೆಂಟ್ ಆಗಿರ್ಬೋದು, ಏಜೆನ್ಸಿ ಅಥವಾ ಪಾರ್ಟ್ನರ್ ಬ್ಯಾಂಕ್ಗಳಲ್ಲಿ ಪ್ರೈವೇಟ್ ಮತ್ತೆ ಪಬ್ಲಿಕ್ ಸೆಕ್ಟರ್ ಎರಡೂ ಆಗಿರ್ಬೋದು. ಡೀಟೇಲ್ಸ್ ಆಫ್ ಸ್ಪೆಸಿಫಿಕ್ ಪರ್ಸನ್ ಇರಬೇಕಾಗುತ್ತೆ. ಮೊಬೈಲ್ ನಂಬರ್ ಇಲ್ಲಿ ಕಡ್ಡಾಯವಾಗಿ ಅವನು ಕೊಡ್ಲೇಬೇಕಾಗುತ್ತೆ ಬ್ಯಾಂಕಿಗೆ. ಅದಾದ ನಂತರ ದ ಪರ್ಪಸ್ ಆಫ್ ದ ವಿಚ್ ಪೇಮೆಂಟ್ ಹ್ಯಾಸ್ ಟು ಬಿ ಮೇಡ್ ನೋಡಿ. ಪರ್ಪಸ್ ಯಾವ ಉದ್ದೇಶಕ್ಕೋಸ್ಕರ ಈ ವ್ಯವಸ್ಥೆನ ಮಾಡಿದಾನೆ ಅದನ್ನ ಗೊಬ್ಬರಕ್ಕೋಸ್ಕರ ಮಾಡಿದ್ರೆ ಅದು ಆಗ್ಲೇಬೇಕು. ಬೇರೆ ಉದ್ದೇಶಕ್ಕೆ ಇದನ್ನ ಕೋಡ್ನ ಬಳಸೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಈ ಗೊಬ್ಬರದ ಕಂಪನಿ ಈ ಬ್ಯಾಂಕ್ಗೆ ಹೇಳಿರುತ್ತೆ ಈ ನಂಬರ್ ಅನ್ನ ಈ ರಿಟೇಲ್ ಇಂದ ಬಂದ್ರೆ ಮಾತ್ರ ನೀವು ತಗೋಬೇಕು ಅಂತ. ಯಾಕೆ ಅಂತಂದ್ರೆ ಈ ರಿಟೇಲ್ ಏನು ಫರ್ಟಿಲೈಸರ್ಸ್ ಶಾಪ್ ಇರ್ತಾರೆ ಇದು ಕೂಡ ನೋಟಿಫೈಡ್ ಆಗಿರುತ್ತೆ. ಹಾಗಾಗಿ ಯಾವ ಉದ್ದೇಶಕ್ಕೆ ಸರ್ಕಾರ ಯೋಜನೆಯನ್ನ ಮಾಡಿ ಈ ಡಿಬಿಟಿ ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಇದೊಂದು ಎಕ್ಸ್ಟೆನ್ಷನ್ ವರ್ಷನ್ ಇದು, ಅದರ ಮುಂದುವರಿದ ಭಾಗ ಇದು. ಹಾಗಾಗಿ ಲೀಕ್ ಪ್ರೂಫ್ ಈ ತರ ಸ್ಕೀಮ್ ಗಳನ್ನ ನಾವು ಪರಿಣಾಮಕಾರಿಯಾಗಿ ಜಾರಿ ಮಾಡೋದ್ರ ಮೂಲಕ ಈ ತರ ರೂಪೇನ ಹೆಲ್ಪ್ ಆಗುತ್ತೆ. ಸೊ ಯೂಸಸ್ ನೋಡೋದಾದ್ರೆ ನಾವು ಗೌರ್ಮೆಂಟ್ ಸೆಕ್ಟರ್ ನಲ್ಲಿ ಇದರಲ್ಲಿ ಬಳಸಬಹುದು ಈ ತರ ಟೆಕ್ನಾಲಜಿನ ಅಂತಂದ್ರೆ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಎನ್ಶೂರ್ ಎ ಲೀಕ್ ಪ್ರೂಫ್. ಇದರಲ್ಲಿ ಯಾವುದೇ ರೀತಿಯ ಅವ್ಯವಹಾರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕೊಡುವ ಉದ್ದೇಶನೇ ಅವನು ಫರ್ಟಿಲೈಸರ್ ನ ಪರ್ಚೇಸ್ ಮಾಡ್ಲಿ ಅಂತ. ಆ ಪರ್ಚೇಸ್ ಮಾಡೋದ್ರಲ್ಲಿ ಆತ ಮೋಸ ಮಾಡಕ್ ಆಗಲ್ಲ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಸೋರಿಕೆ ಆಗಲ್ಲ. ಇದೊಂದು ಲೀಕ್ ಪ್ರೂಫ್ ಡೆಲಿವರಿ ಸಿಸ್ಟಮ್ ಆಗುತ್ತೆ. ಮತ್ತೆ ಅಂಡ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ದ ಡೆಲಿವರಿಂಗ್ ಸರ್ವಿಸಸ್ ಅಂಡರ್ ದಿ ಸ್ಕೀಮ್ಸ್. ಬೇರೆ ಈ ಜನಧನ್ ಅಕೌಂಟ್ ಈ ತರದಲ್ಲೆಲ್ಲ ಇವನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡಬಹುದು. ಮತ್ತೆ ಮದರ್ ಅಂಡ್ ಚೈಲ್ಡ್ ವೆಲ್ಫೇರ್ ಸ್ಕೀಮ್ಸ್, ಮತ್ತೆ ಡ್ರಗ್ಸ್ ಅಂಡ್ ಡಯಾಗ್ನೋಸ್ಟಿಕ್ಸ್ ಅಂಡರ್ ಏನು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯದಲ್ಲಿ ಏನೆಲ್ಲ ಸರ್ವಿಸ್ ನ ಸಿಗ್ತಾ ಇದೆ ಹಾಸ್ಪಿಟಲ್ಗಳಿಂದ, ಪ್ರೈಮರಿ ಹೆಲ್ತ್ ಸೆಕ್ಟರ್ ಮತ್ತೆ ಸೆಕೆಂಡರಿ ಹೆಲ್ತ್ ಕೇರ್ಗಳು ಇಲ್ಲೆಲ್ಲ ಸಿಗುವಂತ ಸರ್ವಿಸ್ ಗಳನ್ನ ನಾವು ಈ ರೂಪಿ ಮೂಲಕ ಪಡಿಬಹುದು. ಮತ್ತೆ ಅವಾಗಲೇ ನಾವು ಮಾತಾಡಿರೋ ತರ ಏನ್ ಫರ್ಟಿಲೈಸರ್ ಸಬ್ಸಿಡೀಸ್ ಇದೆಯಲ್ಲ ಇದ್ರ ಬಗ್ಗೆ ಎಲ್ಲೂ ಕೂಡ ಲೀಕ್ ಪ್ರೂಫ್ ಆಗದೆ ಇರೋ ತರ ಫಲಾನುಭವಿಗೆ ನೇರವಾಗಿ ಅದರ ಸಿಗುವಂತದ್ದು ಈ ಇದರಲ್ಲಿ ಕಾಣಬಹುದು. ಮತ್ತೆ ಪ್ರೈವೇಟ್ ಸೆಕ್ಟರ್ ಕೂಡ ಈ ಟೆಕ್ನಾಲಜಿನ ಯೂಸ್ ಮಾಡಿ ಇವನ್ ದ ಪ್ರೈವೇಟ್ ಸೆಕ್ಟರ್ ಕ್ಯಾನ್ ಲೆವರೇಜ್ ದಿಸ್ ಡಿಜಿಟಲ್ ವೋಚರ್ ಆಸ್ ಪಾರ್ಟ್ ಆಫ್ ದೇರ್ ಎಂಪ್ಲಾಯೀಸ್ ವೆಲ್ಫೇರ್ ಅಂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಬಟ್ ಯಾವುದೇ ಒಂದು ಪ್ರೈವೇಟ್ ಕಂಪನಿ ಕಾರ್ಪೊರೇಟ್ ಸೋಷಿಯಲ್ ಏನು ಇರುತ್ತೆ ಅದು ಬರೀ ಲಾಭ ಮಾಡೋ ಉದ್ದೇಶದಿಂದ ಹೊರತಾಗಿ ಸಾಮಾಜಿಕ ಬದ್ಧತೆಗಳನ್ನು ತೋರಿಸಬೇಕಾಗುತ್ತೆ. ಹಾಗಾಗಿ ತನ್ನ ಏನು ಲಾಭದಲ್ಲಿ ಶೇಕಡ ಸುಮಾರು 5% ಈ ತರವನ್ನ ಬಂದಂತಹ ಹಣದಲ್ಲಿ ಸಮಾಜದ ಉದ್ಧಾರಕ್ಕೆ ಬಳಸಬೇಕಾಗುತ್ತೆ. ಈ ತರ ಒಂದು ಅಮೌಂಟ್ ನ ಇದನ್ನ ಬಳಸೋದಕ್ಕೆ ಸರ್ಕಾರ ಹಲವಾರು ರೀತಿಯ ಮಾರ್ಗಗಳನ್ನ ಕೊಟ್ಟಿದೆ. ಅದರಲ್ಲಿ ಈ ರೀತಿ ಈ ಏನು ಸಿಸ್ಟಮ್ ಇದೆಯಲ್ಲ ಇದನ್ನ ಅವ್ರು ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಾವು ಇವರು ಸರ್ಕಾರ ಮಾಡಿರುವಂತ ಉದ್ದೇಶನ ಇಲ್ಲಿ ಸಾರ್ಥಕತೆ ಮಾಡಬಹುದು. ಯಾಕೆ ಅಂತಂದ್ರೆ ಇದು ಲೀಕ್ ಪ್ರೂಫ್ ಆಗಿರೋದ್ರಿಂದ ಏನನ್ನ ಅನ್ಕೊಂಡಿದ್ದಾರೆ. ಈಗ ಉದಾಹರಣೆಗೆ CSR ಹೇಳ್ಬೇಕು ಅನ್ನೋದಾದ್ರೆ ಈಗ ಈ ಯಾವ್ದೋ ಒಂದು ಕಂಪನಿ ಏರಿಯಾದಲ್ಲಿ ಕೆಲಸ ಮಾಡುವಂತ ಕಂಪನಿಯಲ್ಲಿ ಈ ಸುತ್ತಮುತ್ತ ಯಾವ್ದೋ ಆಸ್ಪತ್ರೆಗಳಿರುತ್ತೆ. ಈ ಆಸ್ಪತ್ರೆಗೆ ಆಂಬುಲೆನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೆಳಗಡೆ ಇಷ್ಟು ಫಂಡ್ ನ ನೀವು ಬೇರೆ ಸೋಷಿಯಲ್ ವರ್ಕ್ ಖರ್ಚು ಮಾಡ್ಲೇಬೇಕು ಅನ್ನೋ ರೂಲ್ಸ್ ಇರೋದ್ರಿಂದ ಇವರು ಇಲ್ಲಿರೋ ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಪರ್ಚೇಸ್ ಮಾಡಿಸ್ಕೊಡ್ಬಹುದು. ಸೊ ಈ ರೀತಿ ಮತ್ತೆ ಈ ಹಾಸ್ಪಿಟಲ್ ಬೇಕಾಗುವಂತ ಬೆಡ್, ಆಕ್ಸಿಜನ್ ಸಪ್ಲೈ ಅಥವಾ ಈ ಏರಿಯಾದಲ್ಲಿ ಇರುವಂತಹ ಶಾಲೆಗಳು ಅದಕ್ಕೆ ಬೇಕಾಗಿರುವಂತ ಏನು ಕಂಪ್ಯೂಟರ್ ಏನಾದ್ರು ಈ ತರ ಏನು ಎಜುಕೇಶನ್ ಪ್ರಮೋಟ್ ಮಾಡಕ್ಕೆ ಕೊಡುವಂತ ರಿಸೋರ್ಸ್ ಗಳಿದಾವೆ ಅದನ್ನ ಸ್ಪಾನ್ಸರ್ ಮಾಡಬಹುದು. ಅದು ಕೂಡ ಈ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡ್ರೆ ಲೀಕ್ ಪ್ರೂಫ್ ಆಗಿ ಮತ್ತೆ ಯಾವ ಉದ್ದೇಶಕ್ಕೆ ಮಾಡಿರ್ತಾರೋ ಆ ಉದ್ದೇಶ ಇಲ್ಲಿ ಈಡೇರುತ್ತೆ ಅನ್ನೋದಕ್ಕೆ ಈ ಟೆಕ್ನಾಲಜಿ ನೇರವಾಗಿ ನಾವು ಬಳಸ್ಕೋಬಹುದಾಗಿದೆ. ಮತ್ತೆ ಇದನ್ನ ಆಲ್ರೆಡಿ ಈಗ ಎಲ್ಲೆಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ನೋಡೋದಾದ್ರೆ ನಾವು ವೋಚರ್ ಸಿಸ್ಟಮ್ ಅನ್ನೋದನ್ನ ಆಲ್ರೆಡಿ US ಅಲ್ಲಿ ಇದೆ. ಮತ್ತೆ ಕೊಲಂಬಿಯಾ, ಚಿಲಿ, ಸ್ವೀಡನ್, ಸೌತ್ ಅಮೆರಿಕಾದಲ್ಲಿ ಬರುವಂತದ್ದು, ಸ್ವೀಡನ್, ಯುರೋಪ್ ಅಲ್ಲಿ ಹಾಂಗ್ಕಾಂಗ್ ಈ ರೀತಿ ಮುಂದುವರೆದ ದೇಶಗಳಲ್ಲಿ ಈ ವೋಚರ್ ಸಿಸ್ಟಮ್ ಇದೆ. ಇದ್ರಲ್ಲಿ ಅಮೆರಿಕದಲ್ಲಿ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ಒಂದು ಮಗು ಒಂದು ಶಾಲೆಗೆ ಸೇರಿರುತ್ತೆ. ಆ ಮಗುವಿಗೆ ಫೀಸ್ ಕಟ್ಟಬೇಕಾಗಿರುತ್ತೆ. ಆ ಮಗುವಿನ ಏನು ಪೇರೆಂಟ್ಸ್ ಇರ್ತಾರೆ ಅವರ ಮೊಬೈಲು ಅಮೆರಿಕ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹತ್ರ ಈ ನಂಬರ್ ನೋಟ್ ಆಗಿರುತ್ತೆ.
ಅಮೆರಿಕದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಈ ಮೊಬೈಲ್ಗೆ ಇವ್ರಿಗೆ ಕೋಡ್ ಕಳಿಸುತ್ತೆ, ಫೀಸ್ ನ ರಿಡಂಪ್ಷನ್ ಮಾಡಿ ಅಥವಾ ಸಬ್ಸಿಡಿ ಕೊಡ್ರಿ ಮಗುಗೆ ಓದೋದಕ್ಕೆ ಅಂತ. ಈ ಮೆಸೇಜ್ ಅನ್ನ ಇವ್ರು ತಗೊಂಡೋಗಿ ಇವರು ಸ್ಕೂಲಲ್ಲಿ ಕೊಡ್ತಾರೆ. ಸೊ ಆಗ ಈ ಅಡ್ಮಿನಿಸ್ಟ್ರೇಷನ್ ಇಂದ ಈ ಮೆಸೇಜ್ ಬಂದ ತಕ್ಷಣ ಈ ಅಮೆರಿಕದ ಏನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಈ ಮೆಸೇಜ್ ಬಂದಿದ್ದು ಇವ್ರು ವಾಪಸ್ ಹೌದು ನಮ್ಮ ಶಾಲೆಯಲ್ಲಿ ಮಗು ಅಡ್ಮಿಷನ್ ಆಗಿದೆ ಅಂತ ಹೇಳಿ ವಾಪಸ್ ಮೆಸೇಜ್ ಹೋಗುತ್ತೆ. ಆಗ ಅಮೌಂಟ್ ಇವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಕ್ಯಾಶ್ಲೆಸ್ ಮತ್ತೆ ಕಾಂಟ್ಯಾಕ್ಟ್ಲೆಸ್ ಎರಡು ಕೂಡ ಆಯ್ತು. ಮತ್ತೆ ಲೀವ್ ಪ್ರೂಫ್ ಯಾವ ಉದ್ದೇಶಕ್ಕೆ ಬಳಸಲಾಗಿದೆ, ಮಗು ಎಜುಕೇಶನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆನೆ ಇದನ್ನ ಕೊಟ್ಟಿರುವಂತದ್ದು. ಸೊ ಆತ ಎಜುಕೇಶನ್ ಮಾಡ್ಲಿಲ್ಲ ಅಂತಂದ್ರೆ ಈ ಅಮೌಂಟ್ ಇಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ. ಹಾಗಾಗಿ ಇದೊಂದು ಲೀಕ್ ಪ್ರೂಫ್ ಆಗಿರುವಂತ ಒಂದು ಟೆಕ್ನಾಲಜಿ ಅಂತ ಹೇಳಿ ಪ್ರಮೋಟ್ ಮಾಡಬಹುದು. ಏನು ಈಗ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರ ಏನು ಡಿಜಿಟಲ್ ಇಂಡಿಯಾ ಕನಸಿದೆ ಅದರ ಆ ದಿಶೆಯಲ್ಲಿ ದೇಶವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಕ್ಕೆ ಇದು ಕೂಡ ಒಂದು ಈ ಹೊಸ ಮೆಥಡ್ ಕೂಡ ಸಹಕಾರಿಯಾಗಿದೆ. ಥ್ಯಾಂಕ್ ಯು ಆಲ್.